ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು MP ಸೂಪರ್ ಕಿಚನ್. ಫ್ರೆಂಡ್ಸ್, ಇವತ್ತು ಹಾಗಲಕಾಯಿ ಪಲ್ಯ ಸ್ವಲ್ಪನೂ ಉಳಿಯಿಲ್ಲದೆ ಸ್ವಲ್ಪನೂ ಬೆಲ್ಲ ಹಾಕದೆ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಹಾಗಲಕಾಯಿನ. 1.5 ಕಪ್ ಇದೆ, ನಾನು ಅಳತೆ ಮಾಡ್ಕೊಂಡಂಗಿದು. ತುಂಬ ಸಣ್ಣದಾಗಿ ಹೆಚ್ಕೋಬೇಕು ಇದನ್ನು. ನೆಕ್ಸ್ಟ್ ಇದನ್ನು ಒಂದು 2ರಿಂದ 3 ಸತಿ ಚೆನ್ನಾಗಿ ತೊಳೆದ್ಬಿಟ್ಟು ಇದನ್ನು 2 ವಿಷಲ್ಲಾಗಿ ನಾವು ಕುಕ್ಕರಲ್ಲಿ ಕೂಗಿಸ್ಕೋಬೇಕಾಗತ್ತೆ. 1 ಕಪ್ ನೀರು ಹಾಕಿದರೆ ಸಾಕಾಗತ್ತೆ. ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ಇವಾಗ ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲಿ 2 ವಿಷಲ್ ಕೂಗಿಸ್ಕೋಬೇಕಾಗತ್ತೆ. ಇದನ್ನು ಬೇಕಾದರೆ ಮಾಡ್ಕೋಬೋದು, ಇಲ್ಲಾಂದರೆ ಫ್ರೈ ಬೇಕಾದ್ರೂ ಮಾಡ್ಕೋಬೋದು. ಕುಕ್ಕರ್ನಲ್ಲಿ ಮಾಡೋದ್ರಿಂದ ಟೈಮ್ ಕನ್ಸ್ಯೂಮ್ ಆಗಲ್ಲ ಭಾಳ. ಇವಾಗ ಬಾಣಲಿಗೆ ಸ್ವಲ್ಪ ಎಣ್ಣೆ, ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆ ಹಾಕೋತಾ ಇದ್ದೀನಿ. ನೆಕ್ಸ್ಟು ಕರಿಬೇವಿನ ಸೊಪ್ಪು ಹಾಕೋತಾ ಇದ್ದೀನಿ. ಆಮೇಲೆ ಹಿಂಗೆ ಹಾಕೋತಾ ಇದ್ದೀನಿ. ಸ್ವಲ್ಪ ಬೇಕಂದರೆ ಹಾಕೋಬೋದು, ಆಪ್ಷನಲ್ಲು. ನೆಕ್ಸ್ಟು ಇಲ್ಲಿ ಜಾಸ್ತಿ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. ಒಂದು 20 ಎಸಳಿದೆ. ನಿಮಗೆ ಬೇಡ ಅಂದರೆ ಕಡಿಮೆ ಹಾಕೋಬೋದು, ಬಟ್ ಬೆಳ್ಳುಳ್ಳಿ ಹಾಕಿದ್ರೆ ತುಂಬ ರುಚಿ ಇರುತ್ತೆ ಈ ಪಲ್ಯಕ್ಕೆ. ನೆಕ್ಸ್ಟು 1 ಈರುಳ್ಳಿ ಹಾಕ್ಕೊತಾ ಇದ್ದೀನಿ. 1 ಮೀಡಿಯಮ್ ಸೈಜ್ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕೋತಾ ಇದ್ದೀನಿ. ಇವಾಗ ಇದು ಈರುಳ್ಳಿ ಸಾಫ್ಟ್ ಆಗೋವರೆಗೂ ಇದನ್ನು ಚೆನ್ನಾಗಿ ನಾವಿಲ್ಲಿ ಬಾಡಿಸ್ಕೋಬೇಕಾಗತ್ತೆ. ನೆಕ್ಸ್ಟ್ ಬಾಡಿಸ್ಕೊಂಡಾದಮೇಲೆ ನಾವಿಲ್ಲಿ ಕುಕ್ಕರ್ನಲ್ಲಿ ಕೂಗಿಸ್ಕೊಂಡಿದ್ವಲ್ಲ, ಆ ಹಾಗಲಕಾಯಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಕೈ ಆಡ್ಕೋಬೇಕು. ನಾವು ಕುಕ್ಕರಲ್ಲಿ ಕೂಗಿಸ್ಕೊಂಡಿರಲಿಲ್ಲ ಅಂದರೆ ಹಾಗಲಕಾಯಿನ ಈ ಸ್ಟೇಜಲ್ಲಿ ಹಾಕಿ ಚೆನ್ನಾಗಿ ಬೇಯಿಸ್ಬೇಕಾಗತ್ತೆ, ಕಂಪ್ಲೀಟ್ ಸಾಫ್ಟ್ ಆಗೋವರೆಗೂ. ಆಮೇಲೆ ಇದಕ್ಕೆ ನಾನಿಲ್ಲಿ ಖಾರದ ಪುಡಿ ಮತ್ತು ಸಾಂಬಾರು ಪುಡಿ ಹಾಕ್ಕೊಂಡಿದ್ದೀನಿ. ಸಾಂಬಾರು ಪುಡಿ 3/4 ಚಮಚದಷ್ಟು ಹಾಕ್ಕೊಂಡಿದ್ದೀನಿ. ನಿಮಗೆ ಸಾರಿನ ಪುಡಿ, ಬರೀ ಸಾರಿನ ಪುಡಿ ಬೇಕಾದರೂ ಹಾಕ್ಕೋಬೋದು, ಇಲ್ಲ ಬರೀ ಖಾರದ ಪುಡಿ ಬೇಕಾದರೂ ಹಾಕ್ಕೋಬೋದು. ನಾನಿಲ್ಲಿ ಟೇಸ್ಟಿಗೆ 2 ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಖಾರ ನೋಡಿ ಹಾಕ್ಕೊಳ್ಳಿ ನೀವು. ಕೊನೆಯಲ್ಲಿ ಇದಕ್ಕೆ ನಾನಿಲ್ಲಿ ದೊಡ್ಡ ನಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣು ನೀರನ್ನ ಇಲ್ಲಿ ನಾನು ಸೇರಿಸ್ತಾ ಇದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಎರಡಕ್ಕೂ ಹೊಂದ್ಕೋಬೇಕು, ಆ ರೀತಿ ಚೆನ್ನಾಗಿ ಇದು ಮಿಕ್ಸ್ ಆಗಬೇಕಾಗತ್ತೆ. ಚೆನ್ನಾಗಿ ಕುದಿಬೇಕಿದು. ಇದು ಸ್ವಲ್ಪನೂ ಕಹಿ ಇರೋದಿಲ್ಲ ನೋಡಿ. ಈ ರೀತಿ ನೀರು ಥರ ಹೀಗೆ ಡ್ರಾಪ್ ಆಗಬೇಕಾಗತ್ತೆ. ಆವಾಗ ಕರೆಕ್ಟ್ ಕನ್ಸಿಸ್ಟೆನ್ಸಿ ಅಂತ ಅಂದ್ಕೋಬೋದು ನಾವು. ಸ್ವಲ್ಪ ಉಪ್ಪು ಬಿಡಿಸ್ತಿತ್ತು ನಾನು ರುಚಿ ಮಾಡಿ ನೋಡಿದಾಗ, ಅದಕ್ಕೆ ಉಪ್ಪು ಹಾಕಿದೆ. ನೀವು ಅದೇ ರೀತಿ ಏನು ಇಡ್ಸುತ್ತೋ ಅದನ್ನು ಹಾಕಿ ಇನ್ನೊಂದು ಸ್ವಲ್ಪ ಕೈ ಆಡಿ ಈ ರೀತಿ ಎಲ್ಲ ಸೈಡ್ಗೆ ಕುದಿಯೋಕ್ಕೆ ಶುರುವಾಗಬೇಕು. ಆವಾಗ ನಮ್ಮ ಉಪ್ಪು, ಖಾರ, ಹುಳಿ ಎಲ್ಲ ಸರಿ ಇದೆ ಅಂತ ಹೇಳಿ ಅರ್ಥ ನೋಡಿ. ಈ ರೀತಿ ಹನಿತಾ ಇರುತ್ತೆ. ಆವಾಗ ನಾವಿಲ್ಲಿ ಸ್ಟವ್ ಆಫ್ ಮಾಡ್ತೀವಿ. ಸಂಜೆ ಆದ ತಕ್ಷಣ ಅಥವಾ ಒಂದು 5-6 ಅವರ್ ಆದ ತಕ್ಷಣ ಈ ರೀತಿ ಆಗುತ್ತೆ, ಎಲ್ಲ ಹೀರ್ಕೊಂಡ್ಬಿಟ್ಟಿರುತ್ತೆ ಹೀರೆಕಾಯಿ. ಆವಾಗ ಕಹಿ ಇರೋದೇ ಇಲ್ಲ. ನಾವು ಬೆಲ್ಲ ಹಾಕಿಲ್ಲ ಅಂದರೂ ಪರವಾಗಿಲ್ಲ ನೋಡಿ. ನಾನಿಲ್ಲಿ ಬೆಲ್ಲ ಹಾಕೇ ಇಲ್ಲ, ಆದರೂ ತುಂಬ ಚೆನ್ನಾಗಿರುತ್ತೆ ಇದು. ಅಕ್ಕಿ ರೊಟ್ಟಿಗೆ, ಚಪಾತಿಗೆ, ಮೊಸರನ್ನ ಕೂಡ ತುಂಬ ಚೆನ್ನಾಗಿರುತ್ತೆ. ನಾವಿವತ್ತು ಬೆಳಗ್ಗೆ ಮಾಡಿದ್ದೀವಿ ಅಂದರೆ ನಾಳೆ ಸಂಜೆ ಅಥವಾ ನಾಳೆ ಮಧ್ಯಾಹ್ನದಿಂದ ಇದನ್ನು ತಿನ್ಲಿಕ್ಕೆ ಶುರು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಇದರಿಂದ ಇನ್ನೂ ಸ್ವಲ್ಪ ಕಹಿ ಅಂಶ ಇರುತ್ತೆ. ಮಾರನೇ ದಿನಕ್ಕೆ ತಿಂದರೆ ಪರ್ಫೆಕ್ಟ್ ಆಗಿರುತ್ತೆ. ಮತ್ತೊಂದು ಈಸಿ ರೆಸಿಪಿಯೊಂದಿಗೆ ಮತ್ತೆ ಬೇಗ ಮೀಟ್ ಆಗ್ತೀನಿ. ಇಲ್ಲಿವರೆಗೂ ಥ್ಯಾಂಕ್ ಯು.